ನಂದಿ ಅಂದರೆ ಶಿವ ಇಲ್ಲಿದ್ದಾನೆ ಅಂತಲೇ ಅರ್ಥ. 108 ಲಿಂಗಗಳಿದಾವಂತಿಲ್ಲಿ. ಸೊ ಬ್ಯೂಟಿಫುಲ್. ಬಾ, ವಾವ್. ನಮ್ಮ ದುರದೃಷ್ಟಕ್ಕೆ ಚಿಲ್ಕ ತೆಗಿಬೋದನ. ಓ ಓ ದುರದೃಷ್ಟ ಏನಿಲ್ಲ ಫ್ರೆಂಡ್ಸ್. ವಾವ್, ಸೊ ಬ್ಯೂಟಿಫುಲ್. ಆಮೇಲೆ ಇಲ್ಲಿ ಅವಾಗೊಂದು ಮೂವಿನೂ ಮಾಡಿದ್ರು. ಹಾಂ, ಮೂವಿ, ಯಾವ ಸಿನಿಮಾ ಮಾಡಿದಾರೆ ಇಲ್ಲಿ? ಆ ಮೂವಿ ಹೆಸರು ಬೆಳ್ಳಿ ಬೆಳ್ಳಿ ಬೆಟ್ಟ. ಹಾಂ ಹಾಂ ಹಾಂ, ಹೌದೌದು, ಬೆಳ್ಳಿ ಬೆಟ್ಟ. ಹೌದ್ರಾ? ಬೆಳ್ಳಿ ಬೆಟ್ಟ ಅಂತ ಈ ದೇವಸ್ಥಾನದ ಮೇಲೆ ಇಲ್ಲೇ ಇದೇ ಗುಡ್ಡದಾಗ. ಇಲ್ಲೇ ಮಾಡಿರೋದು. ಹಾಂ ಹಾಂ.
ಬರ್ರಿ ಫ್ರೆಂಡ್ಸ್, ಈಗ 10:02 ನಾವಿನ್ನು ಬೆಳಗ್ಗೆಯಿಂದ ಟೀ ಅಷ್ಟು ಕುಡಿದು ಬಂದಿದ್ದೀವಿ, ಮತ್ತೇನು ತಿಂದಿಲ್ಲ. ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಮಿಸ್ಟರ್. ಬಟ್ ಅವ್ರಿಗೆ ಬೈದಿದ್ದೀನಿ, ಇಲ್ಲೇನಾದ್ರು ತಿನ್ನೋಣ ಹೊರಗೆ ಅಂದರು, ಬೇಡ ಅಂತ ಬೈದಿದ್ದೀನಿ. ನೋಡೋಣ ಎಷ್ಟು ತನಕ ಹಸು ಕಟ್ತಾರೆ ಅಂತ ನೋಡ್ತೀನಿ. ಲೆಟ್ಸ್ ಗೋ. ಅವಾಗ ಫುಲ್ಲು ಬೆಟ್ಟದ ಮೇಲೆ ಬಂದ್ವೇನೋ ಅನ್ನೋ ಫೀಲ್ ಆಗ್ತಿತ್ತು. ಹಂಗೆ ಅದು. ಈಗೆಲ್ಲ ಸ್ಲಿಪ್ಪರ್ಸ್ ಇಲ್ಲೇ ಬಿಟ್ಬಿಡೋಣ ಅಲ್ಲ, ಅಲ್ಲಿ ಬಿಡ್ರಿ ಅಂತ ಹಾಕ್ಯಾರಲ್ಲ ಕನ್ನಡ. ಇಲ್ಲೇ ಬಿಡೋಣ ಸಾಕು. ಎಷ್ಟು ಬ್ಯೂಟಿಫುಲ್ ಆಗಿದೆ ದೇವಸ್ಥಾನ. ಮೇಲೆ ದೇವಸ್ಥಾನ ಇರೋದು ಶಿವಲಿಂಗದ್ದು. ಇವೆಲ್ಲ ಹೊಸದಾಗಿ ಮಾಡಿದ್ದಾರೆ ಅನ್ಸುತ್ತೆ. ಈಗ ನಾವು ನೋಡಿದಾಗ ಇದೆಲ್ಲ ಏನಿದ್ದಿಲ್ಲ, ಸಣ್ಣವರಿದ್ದಾಗ ಬಂದಿದ್ದು ನಾವು. ಮೇಲೆ ದೇವಸ್ಥಾನಕ್ಕೆ ಹೋಗ್ಬರೋಣ ಬರ್ರಿ. ಫಸ್ಟ್ ಇಲ್ಲಿ ಏನೋ ದೇವ್ರ ಮಾಡಿದ್ದಾರೆ ಹೊಸದಾಗಿ ಅನ್ಸುತ್ತೆ. ಫಸ್ಟ್ ಶಿವಲಿಂಗ ದರ್ಶನ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಮಾಡೋಣ. ಹಿಂಗೆ ಹೋಗ್ಬೇಕಲ್ರಿ ದೇವಸ್ಥಾನಕ್ಕೆ? ಅವಾಗ ಬಂದಿದ್ವಿ ನಾವು ಸಣ್ಣವರಿದ್ದಾಗ, ಗೊತ್ತಾಗಲ್ಲ ಈಗ ಅಲ್ಲೇ. ಇಲ್ಲಿ ಮೇಲೆ ದೇವಸ್ಥಾನ ಇರೋದು, ಬೆಟ್ಟದ ಮೇಲೆ ಇರೋದು ದೇವಸ್ಥಾನ. ಮತ್ತೆ ಗುಡ್ಡ ಅಂತಿರೋದು, ಕರಡಿಕಲ್ ಗುಡ್ಡ ಅಂತ. ಓಕೆ. ವಿಘ್ನೇಶ್ವರ ಪೂಜೆಗೆ ರೆಡಿ ಮಾಡ್ತಿದ್ದಾರೆ. ವಿಘ್ನೇಶ್ವರನ ಮೊದಲು ದೇವಸ್ಥಾನ ದರ್ಶನ ತಗೊಂಡು ಆಮೇಲೆ ಮೇಲೆ ಹೋಗೋಣ. ಇದು ಆ್ಯಕ್ಚುಲಿ ದೇವಸ್ಥಾನ. ಮೊದಲು ಇದಷ್ಟೇ ಇತ್ತು ಅನ್ಸುತ್ತೆ. ಈಗ ಅವೆಲ್ಲ ಹೊಸದಾಗಿ ಮಾಡಿದ್ದಾರೆ. ಓಕೆ. ಓ, ಅಂದರೆ ಎಂಟ್ರಿ ಇದೆ ಮೊದಲು. ಓಕೆ. ಬರ್ರಿ ಮೇಲೆ ಹೋಗೋಣ ಗುಡ್ಡದ ಮೇಲೆ. ಇದು ಕರಡಿಕಲ್ ಗುಡ್ಡ. ಇಲ್ಲಿ ಒನ್ ಡೇ ಮಾರ್ನಿಂಗ್ ಟ್ರೆಕ್ಕಿಂಗ್ ಬರೋರಿಗೆ, ಈವ್ನಿಂಗ್ ಟ್ರೆಕ್ಕಿಂಗ್ ಬರೋರಿಗೆ ಭಾಳ ಚೆನ್ನಾಗಿರುತ್ತೆ. ದಾವಣಗೆರೆ, ಶಿವಮೊಗ್ಗ ಆ ಕಡೆ ಈ ಕಡೆ ಇರೋರಿಗೆ, ಶಿವಮೊಗ್ಗ ಸುತ್ತಮುತ್ತ ಇರೋರಿಗೆ ತುಗ್ಲಳ್ಳಿ ಊರು ಭಾಳ ಚೆನ್ನಾಗಿ ಅನ್ಸುತ್ತೆ. ಇದು ಬೆಳಗ್ಗೆ ಹೊತ್ತು ಬಂದರೆ, ಇವ್ರು ಯಾರು? ಬೆಳಗಿನ ಜಾವ ಬಂದರೆ ಭಾಳ ಚೆನ್ನಾಗಿ. ಇವರು ದಿವಂಗತ ಕರಡಿಕಲ್ ಗವಿಸಿದ್ದೇಶ್ವರ ಸ್ವಾಮಿಗಳು ಇವರೇ. ಸಿದ್ದಪ್ಪಜ್ಜಾರು. ಬರ್ರಿ ಮೇಲೆ ಹೋಗೋಣ. ಮೆಟ್ಲತ್ತಿ 1 ಗಂಟೆ ಇದೆ. 7 ಗಂಟೆನೆ. ಬರ್ರಿ ಈಗ. ಓಕೆ, ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ. ಏನಿದೆ 2 ದಾರಿ? 2 ದಾರಿ ಏನು ಅಂತ ನೆನಪಿಲ್ಲ. ನೋಡೋಣ ಬರ್ರಿ, ಯಾವ್ದು ಹತ್ರ ಅನ್ಸುತ್ತೆ ನಿಮಗೆ ಹೇಳ್ರಿ, ನೋಡೋಣ. ಓಕೆ. ನನಗೇನೋ ಇದೆ ಬೆಟರ್ ಅನಿಸ್ತೈತಿ. ನನಗೆ ಇದು ಬೆಟರ್ ಅನಿಸ್ತೈತಿ. ನೀವು ಹಂಗೆ ಹೋಗ್ರಿ, ಮತ್ತು ನಾ ಹಿಂಗೆ ಬರ್ತೀನಿ. ಬೇಡ ಇಬ್ಬರು. ಅದಕ್ಕೆ ದೇವ್ರು ಮ್ಯಾಚ್ ಮಾಡೋದು ನೋಡಿ. ಇದು ಬೆಟ್ಟ, ಈ ಬೆಟ್ಟನ ನಡುವೆ ಬಿಟ್ಬಿಟ್ಟು ಆ ಕಡೆನೂ ಕೆತ್ತಿದ್ದಾರೆ, ಈ ಕಡೆನೂ ಸ್ಟೆಪ್ಸ್ನ ಕೆತ್ತಿದ್ದಾರೆ. ಸೊ ಇದು ಕೆತ್ತಿರೋದಲ್ಲ, ಸಿಮೆಂಟ್ನಿಂದನೇ ಮಾಡಿರೋದು. ದೇವಸ್ಥಾನಗಳೆಲ್ಲ ಚೆನ್ನಾಗಿ ಜೀರ್ಣೋದ್ಧಾರ ಆಗಿದ್ದಾವೆ. ಈಗ ಸಣ್ಣ ದೇವಸ್ಥಾನಗಳು ಕೂಡ ಚೆನ್ನಾಗಿ ಜೀರ್ಣೋದ್ಧಾರ ಆಗಿದ್ದಾವೆ. ಅಂದ್ರೇ ಬರೋರಿಗೂ ಖುಷಿ, ನೋಡೋರಿಗೂ ಖುಷಿ. ಹೌದೌದು. ನವಿಲ್ ಬೇರೆ ಕೂಗ್ತಾ ಇದೆ. ವಾವ್, ಸೊ ಬ್ಯೂಟಿಫುಲ್. ನೋಡಿ ಬಂಡೆಗಳ ಮೇಲೆ. ಇನ್ನು ಸ್ವಲ್ಪ ಹೊತ್ತಿಗೆ ನೋಡ್ರಿ ಸುಸ್ತಾದಪ್ಪ ಅಂತ ಅಂತಿರ್ತೀವಿ. ಭಾಳ ಏನಿಲ್ಲ ದೂರ ಮೆಟ್ಲು, ಆದರೂ ಹತ್ತಕ್ಕಾಗಲ್ಲ. ವಯಸ್ಸಾಗೋಯ್ತಾ? ವಯಸ್ಸಾಗಿರೋ ಥರ ಅನಿಸ್ತಾ ಇತ್ತು ಸ್ವಲ್ಪ. ಮದುವೆ ಆದರೆ ಹಂಗೆ ಫ್ರೆಂಡ್ಸ್, ಅದಕ್ಕೆ ಮದುವೆ ಆಗಬಾರ್ದಾ? ಸ್ವಲ್ಪ ಲೇಟಾಗಿ ಮದುವೆ ಆಗ್ರಿ ಬೇಡ ಅನ್ನಲ್ಲ.
ಓಹ್ ವ್ಯೂ ನೋಡ್ರಿ ನೀವು, ಅಡಿಕೆ ತೆಂಗು ಅಡಿಕೆ ತೆಂಗು ಅಡಿಕೆ ತೆಂಗು. ವಾವ್, ಇವು ನೋಡಿ ಫ್ರೆಂಡ್ಸ್. ಕರಡಿ ಶೇಪಲ್ಲಿ ಇದ್ವಂತೀವಿ ನಾವು ಗುಡ್ಡ ಅವಾಗಲ್ಲ. ಆಮೇಲೆ ಇಲ್ಲೆಲ್ಲ ಆಜು ಬಾಜು ಇರೋಂಥ ಕಲ್ಲು ಗುಡ್ಡಗಳು ಕರಡಿ ಶೇಪಲ್ಲಿ ಇದ್ವು ಅಂತ ಕರಡಿ ಕಲ್ಲು ಗುಡ್ಡ ಅಂತ ಹೆಸರು ಬಂದಿದೆ ಅಂತಾರೆ. ಅದು ಹೌದು, ಮತ್ತು ಕರಡಿನೂ ಭಾಳ ಇದ್ವಂತಿಲ್ಲಿ. ಸೊ ಬ್ಯೂಟಿಫುಲ್. ಬರ್ರಿ, ಕ್ಯಾಮ್ರಾಮ್ಯಾನ್ ವಿಡಿಯೋಗ್ರಾಫರ್ ಭಾಳ ಸ್ಲೋ ಆಗಿದ್ದಾರೆ. ಏನು ವ್ಯೂ ಅಲ್ಲ, ವಾವ್. ಅಲ್ಲಿಂದ ಬಂದಿದ್ದು ನಾವು. ಜಾಸ್ತಿ ಇದೆ ಅನಿಸುತ್ತೆ ಜರ್ನಿ. ಇವೆಲ್ಲ ಮೇಲೆ ಶೀಟ್ ಹಾಕಿರೋದ್ರಿಂದ ಅಷ್ಟು ಕಷ್ಟ ಅನ್ಸಲ್ಲ ಹತ್ತಕ್ಕೆ, ಇಲ್ಲಾಂದರೆ ಬಿಸಿಲಿಗೆ ಭಾಳ ಸುಸ್ತಾಗ್ಬಿಡುತ್ತೆ ಬೇಗ. ಅದಕ್ಕೇನೆ ಶೀಟ್ ಎಲ್ಲ ಹಾಕಿ ಭಕ್ತಾದಿಗಳಿಗೆ ನಮ್ಮಂಥ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಭಕ್ತಾದಿಗಳಿಗೆ ನಮ್ಮಂಥ ಅವರಿಗೋಸ್ಕರ ಮಾಡಿದ್ದಾರೆ. ಬರ್ರಿ, ಇಲ್ಲಿ ಏನು ಸಣ್ಣದೊಂದು ಲಿಂಗು ಇದೆ ನೋಡಿ, ಇಲ್ಲಿಂದ ಶುರು ಚಿಕ್ಕದಾಗಿ ಒಂದು ಲಿಂಗು ಇದೆ. ಬಾಗಿಲು ಹಾಕಿದ್ದಾರೆ. ಬರ್ರಿ ನೋಡಿ, ಇದು ಗುಹೆ ಥರ ಇದು. ಇಲ್ಲೂ ಒಂದು ಗಂಟೆ ಇಟ್ಟಿದ್ದಾರೆ. ವಾವ್, ಇಲ್ಲೆಲ್ಲೋ ನವಿಲು ಕೂಗ್ತು. ಸೊ ನೋಡೋಣ ಕಾಣಿಸುತ್ತಾ ಅಂತ. ಓಕೆ, ಮತ್ತೆ ಹತ್ತೋಣ. ಎಲ್ಲೋ ಒಂದು ನವಿಲು ಕೂಗ್ತೈತಿ ಫ್ರೆಂಡ್ಸ್. ಅದನ್ನು ನೋಡೋಕ್ಕೋಸ್ಕರನೇ ನಾನು ಆ ಕಡೆ ಈ ಕಡೆ ಹುಡುಕ್ತಾ ಇದ್ದೀನಿ, ಬಟ್ ಕಾಣಿಸ್ತಾ ಇಲ್ಲ. ನಮ್ಮ ನೋಡಿದ್ರೆ ಓಡೋಗ್ಬಿಡ್ತಾವೆ. ದೇವಸ್ಥಾನದ ಬಾಗಿಲು ಹಾಕಿದ್ದಾರೆ, ನೋಡೋಣ ಒಳಗೆ ಹೋಗಿ. ಆದರೂ ನವಿಲು ಎಲ್ಲಿರ್ಬೋದು ಅಂತ. ಸಕ್ಕತ್ತಾಗಿದೆ ಗಾಳಿ. ಇಲ್ಲಿ ನೋಡಿ, ತಣ್ಣಗೈತೆ ಪ್ರದೇಶ. ನಂದಿ ಅಂದರೆ ಶಿವ ಇಲ್ಲಿದ್ದಾನೆ ಅಂತಲೇ ಅರ್ಥ. 108 ಲಿಂಗುಗಳಿದಾವಂತಿಲ್ಲಿ. ಸೊ ಬ್ಯೂಟಿಫುಲ್. ಬಾ, ವಾವ್. ನಮ್ಮ ದುರದೃಷ್ಟಕ್ಕೆ ಚಿಲ್ಕ ತೆಗಿಬೋದನ. ಓ ದುರದೃಷ್ಟ ಏನಿಲ್ಲ ಫ್ರೆಂಡ್ಸ್. ವಾವ್, ಸೊ ಬ್ಯೂಟಿಫುಲ್. ಎಂಥ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಾವ್, ಆ ಲಿಂಗು ಮೇಲೆ ಮತ್ತೆ ಲಿಂಗು ಕೆತ್ತಿದ್ದಾರೆ. ಬರೀ ಲಿಂಗು ಅಲ್ಲ, ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಅದರೊಳಗೆ ಮತ್ತೆ ಲಿಂಗುಗಳನ್ನ ಕೆತ್ತಿದ್ದಾರೆ ನೋಡಿ. ಅದ್ಭುತವಾಗಿದೆ. ಆಹಾ, ದೇವ್ರನ್ನ ಕಣ್ ತುಂಬಿಕೊಳ್ಳೋದು. ನೋಡಿ ಫ್ರೆಂಡ್ಸ್, ಇದಕ್ಕೋಸ್ಕರನೇ ದೊಡ್ಡ ಪೂಜೆ ಮಾಡ್ತಾರೆ ಇಲ್ಲೆಲ್ಲ. ರಾತ್ರಿ ಶಿವರಾತ್ರಿ ಭರ್ಜರಿಯಾಗಿ ಅಭಿಷೇಕ ಮಾಡ್ತಾರೆ. ರಾತ್ರಿ ಎಲ್ಲ ರುದ್ರಾಭಿಷೇಕ ಮಾಡ್ತಾರೆ. ಆಮೇಲೆ ಜನ ಎಲ್ಲ ಇಲ್ಲೇ ಜಾಗರಣೆ ಮಾಡ್ತಾರೆ ಕೂತ್ಕೊಂಡು. ನೋಡಿ, ಒಂದು ರೌಂಡ್ ಹೋಗ್ಬರೋಣ. ಹೋಗಿ ದಾರಿ ಇದೆ. ಎಲ್ಲ ಲಿಂಗಗಳಿಗೂ ಪೂಜೆ ಮಾಡ್ತಾ ಬರ್ತಾರೆ. ರುದ್ರಾಕ್ಷಿ ಮಾಲೆನೂ ಹಾಕಿದ್ದಾರೆ ಎಲ್ಲ ಲಿಂಗಗಳಿಗೂ. ಆಮೇಲೆ ಎಲ್ಲ ಲಿಂಗಗೂ
ಬಿಲ್ಪತ್ರೆ ಇಟ್ಟು ಪೂಜೆ ಮಾಡಿದ್ದಾರೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಛತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಅದಕ್ಕೆ ಅನ್ನೋದು ಶಿವನಿಗೆ ಭಾಳ ಪ್ರಿಯ ಅಂತದು ಬಿಲ್ಪತ್ರೆ ಏರಿಸೋದು. ಬಿಲ್ಪತ್ರೆ ಮತ್ತು ಶಂಕು ಹೂವು ಭಾಳ ರೇರಾಗಿ ಹೊಲದೊಳಗೆ ಸಿಗ್ತಾವಲ್ಲ ಅಂಥ ಹೂಗಳು ಅವನಿಗೆ ಭಾಳ ಇಷ್ಟ. ಚೆಂಡು ಹೂವು ಶಿವ ಹಾಂ ಹಾಂ ಮಾದೇವ 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 ಸೂಜ ಮಲ್ಲಿಗೆ ಮಾದೇವ ನಿಮ್ಮ ಮಂಡ್ಯ ಮ್ಯಾಲೆ ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತಪ್ಪಾವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದೀವ್ನಿ ಯಾಕೆ ಇನ್ನೊಂದು ಮೆಟ್ಲೈತಿ ಅಂದ್ರಲ್ಲ ಆ ಕಡೆ ಬರ್ರಿ. ವಾವ್, ಯಾಕೆ ಇನ್ನೊಂದು ಮೆಟ್ಲು ಐತಿ ಅಂತ ಕೇಳಿದ್ದೆ ನಾನು. ಅದು ಇಲ್ಲಿ ಕನೆಕ್ಟ್ ಆಗ್ತದೆ ನೋಡ್ರಿ. ಹಾಂ, ಚಿಲ್ಲಿ ರೀಸನ್ ಇದು. ಸಿದ್ದೇಶ್ವರ ಸ್ವಾಮಿಗಳು. ಹೌದ್ರಿ, ಹೌದ್ರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹೌದ್ರಿ, ನೀವು ಮಾಡ್ತೀರೇನ್ರಿ ಇದ್ರ? ಹೌದ್ರಿ. ಹಾಂ ಹಾಂ, ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಐತ್ರಿ? ಏನು ಮಾಹಿತಿ ಇದೆ ಸರ್ ಅಷ್ಟೇ ಇವರೆಲ್ಲ ಅವನ್ನೆಲ್ಲ ಹೊಸದಾಗಿ ಮಾಡಿರೋದು 40 ವರ್ಷದಲ್ಲಿ. ತಗಡು ಅದನ್ನು ಒಂದು 4 ತಿಂಗಳು 6 ತಿಂಗಳು ಮಾಡಿಸಿದ್ರು. ಇದೆಲ್ಲ ಅನಾದಿ ಕಾಲದ ದೇವಸ್ಥಾನಗಳು. ಅವಾಗೆಲ್ಲ ಎಲ್ಲೋ ಬಂದ್ವೇನೋ ಅನ್ಸೋದಿಲ್ಲ ಬಂದ್ರೆ. ಇದು ಕರಡಿಕಲ್ ಸಿದ್ದೇಶ್ವರ ಅಂತ ಹೆಸರು ಬಂತು. ಒಂದಾನೊಂದು ಕಾಲದಲ್ಲಿ ಕರಡಿಗಳು ಯಥೇಚ್ಛವಾಗಿ ಇಲ್ಲಿ ವಾಸವಾಗಿದ್ವಂತೆ, ಅದಕ್ಕೆ ಕರಡಿಕಲ್ ಸಿದ್ದೇಶ್ವರ ಅಂತ ಹೆಸರು ಬಂತು. ಸಿದ್ದೇಶ್ವರ ಅದು ಏನೋ ಒಂದು ಇರಲಿ ಅಂತ ಸ್ಥಾಪನೆ ಮಾಡಿದ್ರು ಅವರು. ಅಜ್ಜಾರೊಬ್ರು ಸ್ಟ್ಯಾಚ್ಯೂ ಹಿಡ್ದಾರಲ್ಲ ಅವರು, ಅವರು ಇದನ್ನೆಲ್ಲ ಸ್ವಂತ ಕಟ್ಸಿರೋದು, ಯಾರನ್ನೂ ಕೇಳೋದಂಗೆ. ಯಾರು ಸರ್ಕಾರದ ಅನುದಾನ ಇಲ್ಲ, ಯಾವುದೂ ಇಲ್ಲ. ಅವ್ರು ತಿಳಿದಿದ್ದ ಅವರ ಅದನ್ನು ಒಂದು ಅಂಗಡಿ ಇದೆ ಶಿವಮೊಗ್ಗದಲ್ಲಿ, ಅಂಗಡಿ 2 ಮುಂದೆ ಅವ್ರು ಮಕ್ಕಳು ನಡೆಸ್ತಾ ಇದ್ದಾರೆ. ಅದ್ರ ಬಂದಿದ್ದ ಅರ್ಧ ಭಾಗ ಅಂತಾರ ಏನು ತೆಗೆದಿಟ್ಕೊಂಡು ಇಷ್ಟೆಲ್ಲ ಮಾಡ್ಸೋದು. ಸೋಮವಾರ, ಪ್ರತಿ ಸೋಮವಾರ ಅಮಾವಾಸ್ಯೆಯಲ್ಲಿ ಅನ್ನಸಂತರ್ಪಣೆ ಆಕತಿ. ವಿಶೇಷ ಪೂಜೆ ಬಂದು ಪ್ರಸಾದ ತಗೊಳ್ತಾರೆ, ಚೆನ್ನಾಗಿರುತ್ತೆ. ವಾವ್, ಏನು ವ್ಯೂ ಅಲ್ಲ ಇಲ್ಲಿ ನೋಡಿ. ಇಲ್ಲಿ ವಾವ್, ಈ ಬೆಟ್ಟದಿಂದ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂದರೆ. ವಾ, ಹಾಂ, ಆಮೇಲೆ ಇಲ್ಲಿ ಅವಾಗೊಂದು ಮೂವಿನೂ ಮಾಡಿದ್ರು. ಮೂವಿ ಯಾವ ಸಿನಿಮಾ ಮಾಡಿದಾರೆ ಇಲ್ಲಿ? ಆ ಮೂವಿ ಹೆಸರು ಬೆಳ್ಳಿ ಬೆಟ್ಟ. ಹೌದೌದು, ಬೆಳ್ಳಿ ಬೆಟ್ಟ. ಹೌದ್ರಾ? ಬೆಳ್ಳಿ ಬೆಟ್ಟ ಅಂತ ಈ ದೇವಸ್ಥಾನದ ಮೇಲೆ ಇಲ್ಲೇ ಇದೇ ಗುಡ್ಡದಾಗ ಇಲ್ಲೇ ಮಾಡಿರೋದು. ನೋಡ್ರಿ ಫ್ರೆಂಡ್ಸ್, ಬೆಳ್ಳಿ ಬೆಟ್ಟ ಅನ್ನೋ ಕನ್ನಡ ಸಿನಿಮಾ ಮಾಡಿದಾರಂತ ಇಲ್ಲಿ. ಯಾರು? ಪಿ ಎಸ್ ಉತ್ತೇಶ್ ಅಂತ ಕೆಂಚಿಕೊಪ್ಪದವ್ರಂತೆ, ಇಲ್ಲೇ ಪಕ್ಕದೂರದು ಡೈರೆಕ್ಟರ್ ಅಂತೆ. ಅವರು ಕನ್ನಡ ಸಿನಿಮಾದ ನಿರ್ದೇಶಕರು. ಅವರು ನಿರ್ದೇಶನ ಮಾಡಿದಂಥ ಈ ಬೆಟ್ಟನ ಬಳಸ್ಕೊಂಡು ಈ ಬೆಟ್ಟದ ಮೇಲೆ ಸುಂದರವಾದ ಪ್ರಕೃತಿ. ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾವು ಆಗಲೇ ಹೇಳ್ತಾ ಇದ್ದಂಗೆ ಇಲ್ಲಿ ವ್ಯೂ ಭಾಳ ಬ್ಯೂಟಿಫುಲ್ ಆಗಿದೆ. ಇಂಥ ವ್ಯೂನ ಮತ್ತೆ ಸಿನಿಮಾದಲ್ಲಿ ಬಳಸ್ಕೊಳ್ಳೋದು
ಎಲ್ಲೆಲ್ಲೋ ಹೋಗಿ ಬೇರೆ ಕಡೆ ಕಂಟ್ರಿಲಿ ಮಾಡೋದಕ್ಕಿಂತ ನೇಚರ್ನ ಯೂಸ್ ಮಾಡ್ಕೊಳೋದು ನೇಚರ್. ಆಮೇಲೆ ನಮ್ಮ ದೇಶದಲ್ಲೇ ಎಂತೆಂಥ, ಆಮೇಲೆ ನಮ್ಮ ಕರ್ನಾಟಕದಲ್ಲೇ ಪರ್ಟಿಕ್ಯುಲರ್ ಆಗಿ ಎಂತೆಂಥ ಪ್ಲೇಸಸ್ಗಳಿದಾವೆ. ಇವೆಲ್ಲ ಪ್ಲೇಸಸ್ನ ನೀವು ವಿಸಿಟ್ ಮಾಡಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸೈನಿಂಗ್ ಆಫ್. ಟಾಟಾ, ಬೈ ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಮಗನ ಯಾರು ಮಿಸ್ ಮಾಡಿಕೊಂಡ್ರೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ನು ಕರ್ಕೊಂಬರ್ಬೇಕಾ, ನಾನೊಬ್ಬಳೇ ಮಾಡಬೇಕಾ, ಇಲ್ಲ ಅಂದರೆ ನಮ್ಮ ಮನೆಯವ್ರು ಫುಲ್ ಅವರೊಬ್ಬರೇ ಮಾಡಬೇಕಾ ಅಂತ ಕಾಮೆಂಟ್ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ. ಥ್ಯಾಂಕ್ ಯು. ಸಲಾಮ್. ವಾಸುಕಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ನಾನು ನಾಗಪ್ಪನ ಒಂದು ಕಲ್ಲಿನಿಂದ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.